أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಅಲ್ಲಾಹನ ಅಪಾರ ಅನುಗ್ರಹದಿಂದ ಯುಕೆಯ ವಾರ್ಷಿಕ ಸಮ್ಮೇಳನವು ಕಳೆದ ಭಾನುವಾರ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಈ 3 ದಿನಗಳಲ್ಲಿ ಅಪಾರ ಅನುಗ್ರಹಗಳು ಮತ್ತು ದೈವಿಕ ಕೃಪೆಗಳು ಪ್ರಕಟಗೊಂಡವು. ಅಲ್ಲಾಹನು ನಮಗೆ ಈ 3 ದಿನಗಳಲ್ಲಿ ಅಸಂಖ್ಯಾತ ವರದಾನಗಳನ್ನು ದಯಪಾಲಿಸಿದನು ಮತ್ತು ಸಮ್ಮೇಳನವನ್ನು ಎಲ್ಲ ರೀತಿಯಲ್ಲಿಯೂ ಅನುಗ್ರಹಿಸಿದನು. ಹೀಗೆ ಜಲ್ಸಾ ಅತ್ಯುತ್ತಮವಾಗಿ ಸಮಾಪ್ತಿಗೊಂಡಿತು. ಅಲ್ಲಾಹನ ಕೃಪೆಯಿಂದ ಹವಾಮಾನವು ಉತ್ತಮವಾಗಿತ್ತು ಮತ್ತು ಎಲ್ಲ ಕಾರ್ಯಕ್ರಮಗಳು ಸುಲಲಿತವಾಗಿ ಮುಕ್ತಾಯಗೊಂಡವು. ಜಲ್ಸಾದ ಮುಖ್ಯ ಕಾರ್ಯಕ್ರಮಗಳಾದ ಭಾಷಣಗಳು ಮತ್ತಿತರ ಕಾರ್ಯಕ್ರಮಗಳಲ್ಲದೆ ವಿವಿಧ ವಿಭಾಗಗಳು ಆಯೋಜಿಸಿದ್ದ ಪ್ರಚಾರದ ಮತ್ತು ಜ್ಞಾನವರ್ಧಕ ಪ್ರದರ್ಶನಗಳು ಅಲ್ಲಾಹನ ಕೃಪೆಯಿಂದ ಅಹಮದಿಯೇತರರ ಮೇಲೂ ಉತ್ತಮ ಪ್ರಭಾವ ಬೀರಿದವು. ಅನೇಕ ಅಹಮದಿಯರಿಗೂ ತಮ್ಮ ಅರಿವನ್ನು ವರ್ಧಿಸಲು ಸೌಭಾಗ್ಯ ಲಭಿಸಿತು. ಅದೇ ರೀತಿ MTA ಕೂಡ ಸಮ್ಮೇಳನದ ನಡುವಿನ ವಿರಾಮಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿತು ಮತ್ತು ಅರಿವು ನೀಡಿತು. ಇದು ಜನರ ಮೇಲೆ ಉತ್ತಮ ಪ್ರಭಾವ ಬೀರಿತು. ಬೇರೆ ದೇಶಗಳಲ್ಲಿರುವ ಅಹಮದಿಯರಿಗೂ ಅನೇಕ ಹೊಸ ವಿಷಯಗಳು ಗೊತ್ತಾದ ಕಾರಣದಿಂದ ಅದನ್ನು ಬಹಳವಾಗಿ ಇಷ್ಟಪಟ್ಟರು. MTA ಈ ಬಾರಿ ಲೋಕದ ಸುಮಾರು 56 ದೇಶಗಳ 119 ಕೇಂದ್ರಗಳೊಂದಿಗೆ ಜಲ್ಸಾವನ್ನು ಜೋಡಿಸಿತು. ಈ ಸಂಪರ್ಕದ ಮೂಲಕ ಅವರಿಗೆ ಸ್ವತಃ ಜಲ್ಸಾದಲ್ಲಿ ಹಾಜರಿದ್ದೇವೆ ಎಂಬ ಭಾವನೆ ಹುಟ್ಟಿಸುವ ರೀತಿಯಲ್ಲಿ ಜಲ್ಸಾವನ್ನು ಆರಿಸಲಾಯಿತು. ಇದು ಅಲ್ಲಾಹನು ಅಹ್ಮದಿಯ ಜಮಾತಿನ ಮೇಲೆ ಮಾಡಿದ ಮಹತ್ವದ ಅನುಗ್ರಹಗಳಲ್ಲಿ ಒಂದಾಗಿದೆ. ಈ ಹೊಸ ಆವಿಷ್ಕಾರಗಳು ಇಡೀ ಲೋಕದ ಅಹ್ಮದಿಯರನ್ನು ಒಂದುಗೂಡಿಸಿವೆ. ಉಮ್ಮತ್ತೆ ವಾಹಿದ ಅಂದರೆ ಒಂದೇ ಸಮುದಾಯ ಆಗುವ ಈ ದೃಶ್ಯವು ವಿಶ್ವದ ಬೇರೆಲ್ಲಿಯೂ ಕಂಡುಬರುವುದಿಲ್ಲ. ಈ ಬಾರಿ ಸಾಮಾನ್ಯವಾಗಿ ಏರ್ಪಾಡುಗಳು ಹಿಂದಿನ ವರ್ಷಗಳಿಗಿಂತ ಉತ್ತಮವಾಗಿದ್ದವು ಎಂದು ಅನೇಕರು ಹೇಳಿದರು. ಜಲ್ಸಾದಲ್ಲಿ ಭಾಗವಹಿಸಿದವರು ಮತ್ತು ವಿವಿಧ ದೇಶಗಳಲ್ಲಿ TV ಮೂಲಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿದವರು ಕೂಡ ಇದನ್ನು ವ್ಯಕ್ತಪಡಿಸಿರುವರು. ಒಂದು ವಿಶೇಷ ವಾತಾವರಣವಾಗಿತ್ತು ಮತ್ತು ಇದು ಅಲ್ಲಾಹನ ವಿಶೇಷ ಅನುಗ್ರಹವಾಗಿದೆ. ಜಲ್ಸಾದಲ್ಲಿ ಅಲ್ಲಾಹನ ವಿಶೇಷ ಅನುಗ್ರಹಗಳು ಇಳಿಯುತ್ತಲೇ ಇರುತ್ತವೆ. ಪ್ರತಿಯೊಬ್ಬರಿಗೂ ಅಸಾಧಾರಣ ರೀತಿಯಲ್ಲಿ ಅನುಭವ ಆಗುತ್ತಿತ್ತು. ಅಲ್ಲಾಹನು ಹೇಳುತ್ತಾನೆ, ನೀವು ಅವನಿಗೆ ಕೃತಜ್ಞತೆಯಾಗಿರಿ. ನೀವು ಕೃತಜ್ಞತೆ ತೋರಿಸಿದರೆ ನಾನು ನಿಮ್ಮ ಮೇಲೆ ನನ್ನ ಅನುಗ್ರಹಗಳನ್ನು ಮತ್ತಷ್ಟು ದಯಪಾಲಿಸುತ್ತೇನೆ. ಆದ್ದರಿಂದ ಅಲ್ಲಾಹನ ಹೆಚ್ಚಿನ ಅನುಗ್ರಹಗಳಿಗೆ ಪಾತ್ರರಾಗಲು ಕೃತಜ್ಞತೆ ತೋರಿಸಬೇಕು. ನಿಶ್ಚಯವಾಗಿಯೂ ಅಲ್ಲಾಹನ ಕೃತಜ್ಞತೆಗೆ ಬೆಲೆ ಕೊಡುವನು ಮತ್ತು ತಿಳಿದಿರುವವನು ಎಂದು ಅಲ್ಲಾಹನು ತನ್ನ ಬಗ್ಗೆ ಹೇಳುತ್ತಾನೆ. ಅಲ್ಲಾಹನಿಗೆ ಸಂಬಂಧಿಸಿದ ಕೃತಜ್ಞತೆಯ ಪದ ಬಳಸಲ್ಪಡುವಾಗ ಅದು ಪರಿಗಣಿಸಿ ಎಂಬ ಅರ್ಥದಲ್ಲಿ ಬಳಸಲ್ಪಡುತ್ತದೆ. ಅಲ್ಲಾಹನು ಕೃತಜ್ಞತೆ ತೋರಿಸುವವರನ್ನು ಗೌರವಿಸುತ್ತಾನೆ. ಈ ಪರಿಗಣನೆಯ ಪರಿಣಾಮವಾಗಿ ಅಲ್ಲಾಹನು ಅವರಿಗೆ ಯಶಸ್ಸು ಮತ್ತಷ್ಟು ಅನುಗ್ರಹಗಳನ್ನು ನೀಡುತ್ತಾನೆ. ಇದು ಕೇವಲ ಬಾಯಿ ಮಾತು ಆಗಿರಬಾರದು, ಬದಲಿಗೆ ಕೃತಜ್ಞತೆಯ ಭಾವ ಇರಬೇಕು. ಅಲ್ಲಾಹನು ತನ್ನ ಕೃಪೆಯಿಂದ ಜಮಾತಿನಲ್ಲಿ ಈ ಭಾವನೆಯನ್ನು ಬಹಳವಾಗಿ ಬೆಳೆಸಿದ್ದಾನೆ.
ಅಲ್ಲಾಹನು ಇದನ್ನು ಹೆಚ್ಚಿಸುತ್ತಲೇ ಇರಲಿ. ಭಾಗವಹಿಸಿದವರೆಲ್ಲರೂ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಡ್ಯೂಟಿಯಲ್ಲಿ ಕಾರ್ಯಕರ್ತರಿಗೂ ಕೃತಜ್ಞತೆ ಸಲ್ಲಿಸಬೇಕು ಎಂಬುದು ಕೂಡ ನೆನಪಿನಲ್ಲಿಡಬೇಕು. ಅಲ್ಲಾಹನು ಡ್ಯೂಟಿಯಲ್ಲಿದ್ದವರ ಕೆಲಸಗಳನ್ನು ಸುಲಭಗೊಳಿಸಿದನು, ಅವರ ತೊಂದರೆಗಳನ್ನು ನಿವಾರಿಸಿದನು ಮತ್ತು ಪ್ರತಿ ಕೆಲಸದಲ್ಲಿಯೂ ಸುಧಾರಣೆ ತಂದನು. ಅವರಿಗೆ ಹೆಚ್ಚು ಹೆಚ್ಚು ಜನರ ಸೇವೆ ಮಾಡುವ ಸೌಭಾಗ್ಯ ನೀಡಿದನು ಮತ್ತು ಈ ಮೂಲಕ ಭಾಗವಹಿಸಿದವರಿಗೆ ಉತ್ತಮ ಸೌಲಭ್ಯಗಳು ಲಭಿಸಿದವು ಎಂಬುದು ಕೃತಜ್ಞತೆ ಸಲ್ಲಿಸಬೇಕು. ಈ ವರ್ಷ ಅಲ್ಲಾಹನ ಕೃಪೆಯಿಂದ 50,000ಕ್ಕೂ ಹೆಚ್ಚು ಜನರು ಜಲ್ಸಾದಲ್ಲಿ ಹಾಜರಿದ್ದರು. ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಅಲ್ಲಾಹು ಮಾಡಿಕೊಟ್ಟನು. ಅವರಿಗೆ ಸಾರಿಗೆ, ಊಟ ಮತ್ತು ಜಲ್ಸಾದ ಕಾರ್ಯಕ್ರಮಗಳನ್ನು ಕೇಳುವ ವಿಷಯಗಳಲ್ಲಿಯೂ ಯಾವುದೇ ತೊಂದರೆಯಾಗಲಿಲ್ಲ ಮತ್ತು ಅವರ ಇತರ ವಿವಿಧ ಅಗತ್ಯಗಳನ್ನು ಪೂರೈಸಲ್ಪಟ್ಟವು ಎಂಬುದು ಭಾಗವಹಿಸಿದ ಈ 50,000 ಜನರು ಕೃತಜ್ಞರಾಗಿರಬೇಕು. ಅಲ್ಲಾಹನ ಕೃಪೆಯಿಂದ ನಡೆದ ಈ ಎಲ್ಲ ಕೆಲಸಗಳಲ್ಲಿ ನಮ್ಮದೇನು ಶ್ರೇಷ್ಠತೆ ಅಥವಾ ನಿಪುಣತೆ ಇರಲಿಲ್ಲ. ಬದಲಿಗೆ ಇದು ಅಲ್ಲಾಹನ ಅನುಗ್ರಹವಾಗಿದೆ. ಸೇವೆ ಮಾಡಲಿಕ್ಕೆ ಅಲ್ಲಾಹನು ಸೌಭಾಗ್ಯ ನೀಡಿದ್ದಕ್ಕೆ ಮತ್ತು ಸೇವೆಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಿದ್ದಕ್ಕೆ ಡ್ಯೂಟಿ ಮಾಡಿದವರಿಗೆ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅದೇ ರೀತಿಯಲ್ಲಿ ಸೌಲಭ್ಯಗಳನ್ನು ಒದಗಿಸಿದ್ದಕ್ಕೆ ಭಾಗವಹಿಸಿದವರು ಸಹ ಕೃತಜ್ಞತೆ ಅರ್ಪಿಸಬೇಕು. ವಿವಿಧ ವರ್ಗಗಳಲ್ಲಿ ಮತ್ತು ವಿವಿಧ ಶೈಕ್ಷಣಿಕ ಹಿನ್ನೆಲೆ ಇರುವ ಅಸಂಖ್ಯಾತ ಜನರು ಹಗಲು ರಾತ್ರಿ ಅಲ್ಲಾಹನ ಸಂಪ್ರೀತಿಗಾಗಿ ಸ್ವತಃ ಡ್ಯೂಟಿ ನಿರ್ವಹಿಸಿದರು. ಕೆನಡಾ ಮತ್ತು ಆಸ್ಟ್ರೇಲಿಯಾದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದಿದ್ದರು. ಅವರು ಸಮ್ಮೇಳನ ಆರಂಭವಾಗುವುದಕ್ಕೆ ಮುಂಚೆಯೇ ಜಲ್ಸಾದ ಸಮಯದಲ್ಲಿಯೂ ಸಹಾಯ ಮಾಡಿದ್ದರು. ಅದೇ ರೀತಿಯಲ್ಲಿ ಜಲ್ಸಾದ ನಂತರ ವೈಂಡ್ ಅಪ್ ಮಾಡುವುದರಲ್ಲಿಯೂ ಸಹಾಯ ಮಾಡಿದರು. ಅಲ್ಲಾಹನು ಅವರೆಲ್ಲರಿಗೂ ಪ್ರತಿಫಲ ನೀಡಲಿ. ಅಲ್ಲಾಹನು ತನ್ನ ಸಲುವಾಗಿ ಮಾಡಿದ ಸೇವಕರ ಕಾರ್ಯಗಳಿಗೆ ಬಹಳ ಮೆಚ್ಚು ಬೆಲೆ ನೀಡುತ್ತಾನೆ. ಸಂಪೂರ್ಣ ಕೃತಜ್ಞತೆಯ ವಾತಾವರಣ ರೂಪುಗೊಳ್ಳಲಿಕ್ಕೆ ಮತ್ತು ಎಲ್ಲೆಡೆ ಕೃತಜ್ಞತೆಯ ಸ್ಥಿತಿ ಉಂಟಾಗಲಿಕ್ಕೆ ನಾವು ಅವನಿಗೆ ಕೃತಜ್ಞತೆ ಸಲ್ಲಿಸಬೇಕೆಂದು ಅಲ್ಲಾಹನು ಬಯಸುತ್ತಾನೆ. ಈ ವಿಷಯವನ್ನು ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು. ಇಲ್ಲಿಗೆ ಬಂದ ಅತಿಥಿಗಳ ಅನಿಸಿಕೆಗಳು ನನಗೆ ಲಭಿಸಿವೆ. ಅನೇಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾ ಹೀಗೆ ಹೇಳಿರುವರು: ನೀವು ಏನು ನೌಕರಿ ಮಾಡುತ್ತಿದ್ದೀರಿ ಎಂದು ನಾವು ಕೆಲವರನ್ನು ಕೇಳಿದೆವು. ಅವರು ಕೆಲಸ ಮಾಡುತ್ತಿದ್ದ ರೀತಿಯಲ್ಲಿ ಬಹುಶಃ ಅವರು ಅಲ್ಲಿಯ ಕೂಲಿ ಕಾರ್ಮಿಕರು ಎಂದು ನಾವು ಭಾವಿಸಿದೆವು. ಆದರೆ ಒಬ್ಬರು ಹೇಳಿದರು, ನಾನು ಒಂದು ಸಂಸ್ಥೆಯಲ್ಲಿ ಅಧಿಕಾರಿಯಾಗಿದ್ದೇನೆ ಎಂದು. ಮತ್ತೊಬ್ಬರು, ನಾನು ಟೀಚರ್ ಆಗಿದ್ದೇನೆ ಎಂದು ಹೇಳಿದರು. ಒಬ್ಬರು, ನಾನು PhD ವಿದ್ಯಾರ್ಥಿ ಎಂದು ಹೇಳಿದರು. ಮತ್ತೊಬ್ಬರು, ನಾನು PhD ಪದವೀಧರ ಎಂದು ಹೇಳಿದರು. ಹೀಗೆ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ಅತಿಥಿಗಳ ಸೇವೆಗೆ ಮತ್ತು ಅಲ್ಲಾಹನ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡವರು ಇದ್ದಾರೆ. ಜಮಾತಿನ ಅಲ್ಪ ಸ್ವಲ್ಪ ಪರಿಚಯ ಹೊಂದಿರುವ ಅನ್ಯ ಸಮುದಾಯದವರು ಸಹ ವಿವಿಧ ದೇಶಗಳಿಂದ ಬರುತ್ತಾರೆ. ಅಹ್ಮದಿಯರು ತಮ್ಮ ಕುರಿತು ಹೇಳುವಂತೆ ನಿಜವಾಗಿಯೂ ಆಗಿರುವರೋ ಎಂದು ನೋಡಲಿಕ್ಕಾಗಿ ಅವರು ಬರುತ್ತಾರೆ. ಅವರು ವಿವಿಧ ವೃತ್ತಿಗಳಿಂದ ಬಂದ ಸ್ವಯಂ ಸೇವಕರು. ಸಾಮಾನ್ಯ ಕಾರ್ಮಿಕರಂತೆ ಕೆಲಸ ಮಾಡುವುದನ್ನು ಕಂಡಾಗ ಅವರ ಮೇಲೆ ಪ್ರಭಾವ ಬೀರುತ್ತದೆ. ಇದು ಒಂದು ರೀತಿಯ ಮೌನವಾದ ಪ್ರಚಾರ ಆಗಿದೆ. ಈ ಮೂಲಕ ಹೊಸದಾಗಿ ಜಮಾತಿಗೆ ಸೇರಿಕೊಂಡವರು ಅಥವಾ ಮೊದಲ ಬಾರಿಗೆ ಇಲ್ಲಿಗೆ ಬಂದವರು ಪ್ರೋತ್ಸಾಹ ಲಭಿಸುತ್ತದೆ. ಅವರನ್ನು ಎಷ್ಟು ಗೌರವ ಮತ್ತು ಸೌಹಾರ್ದದಿಂದ ಸತ್ಕರಿಸಲಾಗುತ್ತದೆ. ಇಲ್ಲಿನ ಜನರು ಅವರೊಂದಿಗೆ ಹೇಗೆ ವರ್ತಿಸುತ್ತಾರೆ ಎಂದು ಅವರು ನೋಡುತ್ತಾರೆ. ಇದು ಬಹಳ ಮುಖ್ಯವಾದ ವಿಷಯವಾಗಿದೆ ಮತ್ತು ಇದಕ್ಕಾಗಿ ನಾವೆಲ್ಲರೂ ಅಲ್ಲಾಹನಿಗೆ ಕೃತಜ್ಞರಾಗಿರಬೇಕು. ಐರ್ಲೆಂಡ್ ಪೊಲೀಸ್ ಪಡೆಯ ಸಹಾಯಕ ಕಮಿಷನರ್ ರಾಡ್ರಿಕ್ ಹೀಗೆ ಹೇಳುತ್ತಾರೆ: ಸಮ್ಮೇಳನದ ದಿನಗಳಲ್ಲಿ ನಾನು ಕಂಡದ್ದು ನಿಜಕ್ಕೂ ಒಂದು ಅಭೂತಪೂರ್ವ ಸಂಗತಿಯಾಗಿತ್ತು. ವ್ಯವಸ್ಥೆ ಮತ್ತು ಶಿಸ್ತಿನ ಅಮೂಲ್ಯ ಪಾಠವಾಗಿತ್ತು ಮತ್ತು 10,000 ಸ್ವಯಂ ಸೇವಕರ ಉಪಸ್ಥಿತಿ ಒಂದು ಅದ್ಭುತ ಪವಾಡದಂತಿತ್ತು. ಪ್ರತಿಯೊಬ್ಬರೂ ಅಸಾಧಾರಣ ಬದ್ಧತೆಯಿಂದ ಹೆಗಲಿಗೆ ಹೆಗಲು ಕೊಟ್ಟು ಸೇವೆ ಸಲ್ಲಿಸುತ್ತಿದ್ದರು. ಮಾನವ ಹಕ್ಕುಗಳ ಸಂಸ್ಥೆ HRWF ಪ್ರತಿನಿಧಿಯಾಗಿರುವ ಬೆಲ್ಜಿಯಮಿನ ಒಬ್ಬ ಪ್ರತಿನಿಧಿ ಹೇಳುತ್ತಾರೆ: ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಜನರು ಹಲವಾರು ದಿನಗಳವರೆಗೆ ಭಾಗವಹಿಸುವ ಒಂದು ಜಲ್ಸಾವನ್ನು ಆಯೋಜಿಸುವುದು ಖಂಡಿತವಾಗಿಯೂ ಅಸಾಧಾರಣ ಸಾಧನೆಯೇ ಆಗಿದೆ. ಸಂಘಟನಾತ್ಮಕ ಕೌಶಲ್ಯ ಮಾತ್ರವಲ್ಲ, ಅದರ ಹಿಂದಿನ ನೈತಿಕ ಅಡಿಪಾಯ ಕೂಡ ನನಗೆ ಪ್ರಭಾವಶಾಲಿಯಾಗಿ ತೋರಿತು.
ಬಲ್ಗೇರಿಯಾದಿಂದ ಬಂದ ಒಬ್ಬ ನವ ಅಹ್ಮದಿ ಹೀಗೆ ಹೇಳುತ್ತಾರೆ, ಈ ಅನುಗ್ರಹೀತ ದಿನಗಳಲ್ಲಿ ನಾನು ಅಸಾಧಾರಣ ಆಧ್ಯಾತ್ಮಿಕ ವಾತಾವರಣವನ್ನು ಅನುಭವಿಸಿದೆ ಮತ್ತು ಅದರ ಭಾಗವಾಗುವ ಸೌಭಾಗ್ಯವು ನನಗೆ ದೊರೆಯಿತು. ನನ್ನ ಅನುಭವವು ಅತ್ಯಂತ ವೈಭವಪೂರ್ಣ ಮತ್ತು ಪ್ರಭಾವಶಾಲಿಯಾಗಿತ್ತು, ಏಕೆಂದರೆ ಅತಿಥಿಗಳ ಸೌಕರ್ಯ ಮತ್ತು ಆರಾಮವನ್ನು ಬಹಳ ಸೂಕ್ಷ್ಮವಾಗಿ ನೋಡಿಕೊಳ್ಳಲಾಯಿತು. ಜಾರ್ಜಿಯಾದಿಂದ ಬಂದ ಅತಿಥಿಯೊಬ್ಬರು ಹೀಗೆ ಹೇಳುತ್ತಾರೆ, ಸಮ್ಮೇಳನದ ಶಾಂತಿಯುತ ವಾತಾವರಣ, ಭಾಷಣಗಳು ಮತ್ತು ಖಲೀಫತುಲ್ ಮಸೀಹರ ಭಾಷಣಗಳು ಆಧ್ಯಾತ್ಮಿಕೆಯನ್ನು ವರ್ಧಿಸಲು ಬಹಳ ಪಾತ್ರವಹಿಸುತ್ತದೆ. ಸ್ವೀಡನ್ನಿನಿಂದ ಬಂದ ಅರಬ್ ಮಹಿಳೆಯೊಬ್ಬರು ಹೀಗೆ ಹೇಳುತ್ತಾರೆ, ವಾರ್ಷಿಕ ಸಮ್ಮೇಳನವು ಒಂದು ದೊಡ್ಡ ಮನೆಯಂತೆ ಇತ್ತು, ಇಡೀ ಕುಟುಂಬವನ್ನು ತನ್ನೊಳಗೆ ಸೇರಿಸಿಕೊಳ್ಳುತ್ತಿದೆ. ಅಲ್ಲಾಹನು ಭಾಗವಹಿಸಿದ ಎಲ್ಲ ಅತಿಥಿಗಳ ಹೃದಯವನ್ನು ಮತ್ತಷ್ಟು ತೆರೆಯಲಿ ಹಾಗೂ ಅವರು ಅಹ್ಮದಿಯತ್ ಮತ್ತು ನಿಜವಾದ ಇಸ್ಲಾಂ ಧರ್ಮವನ್ನು ಅರ್ಥ ಮಾಡಿಕೊಳ್ಳುವವರಾಗಲಿ, ಕಾಲಘಟ್ಟದ ಇಮಾಮರನ್ನು ನಂಬುವಂತಾಗಲಿ, ನವ ಅಹ್ಮದಿಯರ ನಂಬಿಕೆ ಮತ್ತು ನಿಷ್ಠೆ ವರ್ಧಿಸಲಿ. ಅದೇ ರೀತಿ ಪ್ರತಿಯೊಬ್ಬ ಅಹ್ಮದಿಗೂ ಜಲ್ಸಾದ ಕಾರ್ಯಕ್ರಮಗಳಲ್ಲಿ ತಾವು ನೋಡಿದ ಮತ್ತು ಆಲಿಸಿದ ಸಂಗತಿಗಳ ಪ್ರಕಾರ ನಡೆಯಲು, ಅದನ್ನು ತಮ್ಮ ಜೀವನದ ಭಾಗವಾಗಿಸಿಕೊಳ್ಳಲು, ಲೌಕಿಕತೆಗಿಂತ ದೀನಿಗೆ ಆದ್ಯತೆ ನೀಡುವಂತಾಗಲು ಮತ್ತು ಈ ಆವೇಶ ಯಾವಾಗಲೂ ನೆಲೆ ನಿಲ್ಲುವಂತಾಗಲು ಅಲ್ಲಾಹನು ಸೌಭಾಗ್ಯವನ್ನು ನೀಡಲಿ. ಜಲ್ಸಾದ ಅನುಗ್ರಹದಿಂದ ಪ್ರತಿಯೊಬ್ಬ ಅಹ್ಮದಿ ಪಾಲು ಪಡೆಯುವಂತಾಗಲಿ ಹಾಗೂ ತಮ್ಮ ಆತ್ಮ ಮತ್ತು ಪರಿಸರವನ್ನು ಸುಧಾರಿಸಲು ಸಹ ಪೂರ್ಣ ಪ್ರಯತ್ನ ಮಾಡುವಂತಾಗಲಿ. ಪತ್ರಿಕಾ ವರದಿಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಬಯಸುತ್ತೇನೆ. ಜಮಾಅತಿನ ಪ್ರೆಸ್ ಆ್ಯಂಡ್ ಮೀಡಿಯಾ ವಿಭಾಗ ಮತ್ತು ಅದರ ಅಡಿಯಲ್ಲಿರುವ ಸುಮಾರು 49 ವೆಬ್ಸೈಟ್ಗಳು, ಪ್ರಿಂಟ್ ಮೀಡಿಯಾಗಳು, ವೃತ್ತಪತ್ರಿಕೆಗಳಲ್ಲಿ 17 ಲೇಖನಗಳು, ರೇಡಿಯೋದಲ್ಲಿ 25 ಕಾರ್ಯಕ್ರಮಗಳು, ಟಿವಿ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಅಲ್ಲಾಹನ ಕೃಪೆಯಿಂದ ಎಲ್ಲವನ್ನು ಒಟ್ಟು ಸೇರಿಸಿದರೆ 100 ಮಿಲಿಯನ್ ಜನರಿಗೆ ಈ ಸುದ್ದಿ ತಲುಪಿದೆ. MTA ಆಫ್ರಿಕಾದ ವಿವಿಧ ಚಾನೆಲ್ಗಳಲ್ಲಿ ಜಲ್ಸಾ ಸಾಲಾನದ ಬಗ್ಗೆ ನೇರ ಪ್ರಸಾರವನ್ನು ವೀಕ್ಷಿಸಿದ ನಂತರ 50ಕ್ಕಿಂತಲೂ ಹೆಚ್ಚು ಜನರು ಬೈಯತ್ ಆಗಿದ್ದಾರೆ. 22 ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಟಿವಿ ಚಾನೆಲ್ಗಳಲ್ಲಿ ಜಲ್ಸಾ ಸಾಲಾನ ಕಾರ್ಯಕ್ರಮಗಳು 304 ಗಂಟೆ ಪ್ರಸಾರವಾಯಿತು ಮತ್ತು 65 ಮಿಲಿಯನ್ ಜನರಿಗೆ ಸಂದೇಶ ತಲುಪಿತು. ಜಲ್ಸಾದ ಕುರಿತು ರೇಡಿಯೋ ಸ್ಟೇಷನ್ಗಳಲ್ಲಿ 90 ವಿವಿಧ ಪ್ರಕಾರಗಳು ಪ್ರಸಾರವಾದವು. ಈ ಮೂಲಕ 16 ಮಿಲಿಯನ್ ಜನರಿಗೆ ಸಂದೇಶ ತಲುಪಿತು. ಮೀಡಿಯಾ ಔಟ್ಲೆಟ್ಗಳು ಇತರ ವಿವಿಧ ಮೂಲಗಳಿಂದ 47 ಸುದ್ದಿಗಳು ಪ್ರಸಾರವಾದವು ಮತ್ತು ಈ ಮೂಲಕ 150 ಮಿಲಿಯನ್ ಜನರಿಗೆ ಸಂದೇಶ ತಲುಪಿತು. ಪ್ಯಾಲೆಸ್ತೀನಿನ ಗಾಜಾದ ಅಬ್ದುಲ್ ಕರೀಂ ಜಮಾಲ್ ಜಮಾದಾರ್ ಸಾಹೇಬರು ಶಹೀದ್ ಆಗಿದ್ದಾರೆ. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರ ಜನಾಜಾ ಗಾಯಿಬನ್ನು ನಿರ್ವಹಿಸಲಾಗುವುದು. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನುಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلله فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.